ಸಿಚುವೇಶನ್ ಅಲ್ಲಿ ನಮಗೇನಾದ್ರೂ ಆದಾಗ ಮಕ್ಕಳಿದ್ದಾಗ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯಿತು ಲಾಗ್ಸ್ನ ಹಾಕಿ, ಅದಕ್ಕೋಸ್ಕರ ಇವತ್ತು ಲಾಗ್ನ ಹಾಕೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಮಟನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದೀವಿ. ಯಾಕಂದರೆ ಯದುವೀರ್ಗೆ ನೆನ್ನೆ ಹುಷಾರಿರಲಿಲ್ಲ. ಸೊ ಅವನು ನೆನ್ನೆನೇ ಮಾಡಿಕೊಡು ಅಂತ ಕೇಳ್ತಿದ್ದ. ನೆನ್ನೆ ಹುಷಾರಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆನ್ನೆ ಕ್ಯಾನ್ಸಲ್ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತು ಮಟನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ, ಅಂದರೆ ಮಂಡ್ಯ ಸ್ಟೈಲಲ್ಲಿ. ಹಾಗಾಗಿ ಆ ವಿಡಿಯೋನ ನಾನು ಇವತ್ತು ಹಾಕೋಣ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡಿದೆ. ಮತ್ತು ಈಗ ಫಸ್ಟ್ ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಮ್ಮ ಹಸ್ಬೆಂಡ್ ನನಗೊಂದು ಫೋನ್ ಗಿಫ್ಟ್ ಕೊಡಿಸಿದ್ರು. ಸೊ ಅದಕ್ಕೆ ನಾನು ಟೆಂಪರ್ ಗ್ಲಾಸ್ ಏನೂ ಕೂಡ ಹಾಕ್ಸಿರ್ಲಿಲ್ಲ. ಫೋನೆಲ್ಲ ತುಂಬ ಹಾಳಾಗ್ತಾಯಿತ್ತು. ಯಾಕಂದರೆ ನಾವು ಒಂದು ವಸ್ತುನ ತಗೊಂಡ್ರೆ ತುಂಬ ಹುಷಾರಾಗಿ ನೋಡ್ಕೋಬೇಕಲ್ವಾ. ನಾನು ಆ ರೀತಿ ಮಾಡಿಲ್ಲ, ತುಂಬ ನೆಗ್ಲೆಜೆನ್ಸಿ ಮಾಡಿಬಿಟ್ಟೆ, ಫೋನೆಲ್ಲ ಹಾಳಾಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ಫೋನ್ನ ಸ್ವಲ್ಪ ನಾನು ನನ್ನ ಫೋನಿಗೆ ಟೆಂಪರ್ ಗ್ಲಾಸ್ ಹಾಕಿಸ್ಬೇಕು ಅಂತ ಹೇಳಿದೆ. ಆದರೆ ಟೆಂಪರ್ ಗ್ಲಾಸ್ ಅಲ್ಲ, UV ಗ್ಲಾಸು. ನನ್ನ ಫೋನಿಗೆ ನರಸೀಪುರದಲ್ಲಿರುವಂತಹ ಮೊಬೈಲ್ ಸೆಂಟ್ರ್ ಯಾವ ಸೆಂಟ್ರಲ್ಲೂ ಕೂಡ ಸಿಗಲಿಲ್ಲ. ಸೊ ತುಂಬಾ ಬೇಜಾರಾಯಿತು. ಯಾಕಂದರೆ ಎಲ್ಲರೂ ಕೂಡ ಯಾವುದೇ ಅಂಗಡಿಗೆ ಹೋಗಲಿ ಮೈಸೂರಿಗೆ ಹೋಗಿ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ರು. ಅಯ್ಯೋ, ಇದಕ್ಕೋಸ್ಕರ ಮೈಸೂರುವರೆಗೆ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಲಾಸ್ಟಲ್ಲಿ ಒಂದು ಅಂಗಡಿಯವ್ರು ಹೇಳಿದ್ರು, ಒಂದು ಅಂಗಡಿ ಅಡ್ರೆಸ್ ಕೊಟ್ಟರು, ಅಲ್ಲಿಗೆ ಹೋಗಿ ಇಡೀ ನರಸೀಪುರದಲ್ಲಿ ಅದೊಂದೇ ಅಂಗಡಿಯಲ್ಲಿ ಸಿಗೋದು, ಅಲ್ಲಿ ಸಿಕ್ಕಿಲ್ಲ ಅಂದರೆ ನೀವು ಮೈಸೂರಿಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ದೇವರೇ, ಅಲ್ಲಿ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಬಂದ್ವಿ. ಫೈನಲಿ ಇಲ್ಲಿ ಒಂದು ಮೊಬೈಲ್ ಸೆಂಟ್ರಲ್ಲಿ ಸಿಕ್ತು UV ಗ್ಲಾಸು. ಅಲ್ಲಿಂದ ಹಾಕಿಸ್ಕೊಂಡು ನಾವಿವಾಗ ಮಾರ್ಕೆಟ್ ಬಂದಿದ್ದೀವಿ. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೇ ಮಟನ್ ತಗೊಂಡು ಬರ್ತೀನಿ ಅಂತ ಹೇಳಿದರು. ಆದರೆ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿದ್ರಲ್ಲ, ಆಗಲೇ ತೊಗೊಳ್ಳೋಣ ಅಂತೇಳಿ ಹಾಗೆ ಬಂದುಬಿಟ್ಟಿದ್ರು. ಟೈಮ್ ಆಗಿಬಿಟ್ರೆ ಮೊಬೈಲ್ ಶಾಪ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರು ಇವಾಗ ಮಟನ್ ತೊಗೊಂಡು ಬರೋಕ್ಕೆ ಅಂತ ಹೇಳಿ ನಮ್ಮನ್ನು ಮಾರ್ಕೆಟ್ ಹತ್ರ ನಿಲ್ಲಿಸ್ಬಿಟ್ಟು ಅವರು ಹೋಗಿದ್ದಾರೆ. ಸೊ ನಾನಿಲ್ಲಿ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಲ್ವ. ನಾನ್ ವೆಜ್ ಮಾಡಿದ್ರೆ ಸೌತೆಕಾಯಿ ಮತ್ತು ಶುಂಠಿ ಎಲ್ಲ ಬೇಕಿತ್ತು, ಮನೆಗೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾರ್ಮಲಾಗಿ ನಾವು ಪ್ರತಿ ಭಾನುವಾರ ನಾವು ಆರಾಮ್ಸಿಗೆ ಹೋಗಿ ತಂದುಬಿಡ್ತೀವಿ. ಆದರೆ ಈ ಸಾರಿ ಸೌತೆಕಾಯಿ ಸಮ್ಮರ್ ಆಗಿರೋದ್ರಿಂದ ಬೇಗನೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಇಲ್ಲೇ ಸೌತೆಕಾಯಿ ಶುಂಠಿ ಎಲ್ಲ ತೊಗೋತಾ ಇದ್ದೆ. ನೆಕ್ಸ್ಟು ನಮ್ಮ ಮನೆಯವರು ಮಟನ್ ಶಾಪ್ಗೆ ಹೋಗಿ ಮಟನ್ ಕೈಮಾಗೆ ಕಟ್ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಯದುವೀರ್ಗೆ ಹುಷಾರಿರಲಿಲ್ಲ. ಅವನು ನಿನ್ನೆ ಹಾಸ್ಪಿಟಲಿಂದ ಬಂದಾಗಲೇ ನನಗೆ ನಾನ್ ವೆಜ್ ಬೇಕು ಅಂತ ಕೇಳ್ತಿದ್ದ. ಮಟನ್ ಆದರೆ ತಿನ್ನೋದಕ್ಕಾಗಲ್ಲ, ಕೈಮಾ ಆದರೆ ನೀಟಾಗಿ ತಿಂತಾನೆ. ಅದಕ್ಕೆ ಕೈಮಾಗೆ ಕಟ್ ಮಾಡಿಸ್ಕೊಂಡು ಬಂದ್ವಿ. ಬಂದ ತಕ್ಷಣ ನೋಡಿ ನಮ್ಮ ಲಡ್ಡು ಪಾಪು ಫೋನ್ ಮಾಡಿದ್ದಾನೆ, ಮಾತಾಡ್ತಾ ಇದ್ದೀವಿ. ಯಾಕೆ ಕರೆಂಟ್ ಮುಟ್ಟಕೋಗಿತ್ತಂತೆ? ಕರೆಂಟ್ ಯಾಕೆ ಮುಟ್ಟಕೋಗಿತ್ತವ? ಯಾಕೆ ಹೋಗಿದ್ದೆ? ಲಡ್ಡು, ಕರೆಂಟು ಶಾಕ್ ಹೊಡೆಯುತ್ತಲ್ಲಪ್ಪ, ಯಾಕೆ ಮುಟ್ಟಕ್ಕೆ ಹೋಗಿದೆ? ಇನ್ನೊಂದ್ಸರಿ ಹೋಗ್ಬೇಡ. ಹಂಗೆ ಕೇಳಿಸ್ತೈತೆ ನಿಮ್ಗೆ? ಹೋಗ್ತೀಯಾ? ಟೆರೆಸ್ ಮೇಲೆ ಹೋಗ್ತೀಯಾ? ಲಡ್ಡು, ಹೋಗ್ಬೇಡ ಕಣಪ್ಪ ಹಂಗೆ ಟೆರೆಸ್ ಮೇಲೆ. ಹಲೋ, ಊಟ ತಿಂದೆ? ಹಾಲು ಕುಡ್ದ? ಊಟ ಅಡ್ಗೆ ಏನ್ ಮಾಡೈತೆ ಅಮ್ಮಮ್ಮ? ಏನ್ ಅಡ್ಗೆ ಕೇಳು, ಅಮ್ಮಮ್ಮನ್ ಕೇಳು ಏನ್ ಅಡ್ಗೆ ಅಂತ. ಉಪ್ಸಾರು. ಸುಮ್ನಿರ. ಏನಮ್ಮ? ನಮ್ಮನೇಲಿ ಚೀಚಿ ಸಾರು. ವಾ, ಖಾಲಿ ಆಗೈತಂತಲ್ಲಿ. ಇವತ್ತು ಬೇಕಾ? ನಮ್ಮನೆ ಇವತ್ತು ಕೈ ಖಾಲಿ ಆಗೈತೆ.
ನಮಗೆ ಕಳಿಸ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ಸೊ ಲಕ್ಷಿತ್ನ 1 ವರ್ಷದ ಪಾಪು ಆಗಿದ್ದಾಗಲೇ ನನ್ನ ಅಮ್ಮನ ಹತ್ರ ಬಿಟ್ಟಿದ್ದು. ಅವ್ನು ಮಾತಾಡೋದು ಆಟ ಆಡೋದೆಲ್ಲ ನೋಡಿರೋದೇ ಕಮ್ಮಿ ನಾನು. ಅವ್ನು ಮಾತಾಡ್ತಾ ಇದ್ದಾನೆ ಅಂದರೆ ನನಗೆ ಒಂದು ಚಿಕ್ಕ ಮಗು ಮಾತಾಡ್ತಾ ಇದೆ, ಪುಟಾಣಿ ಪಾಪು, ಇನ್ನೂ 1 ವರ್ಷದ ಪಾಪು ಅಂತ ಮೈಂಡಿಗೆ ಬರುತ್ತೆ. ಅವನ್ನಂತೂ ನೋಡಬೇಕು ಅಂತ ತುಂಬಾ ಖುಷಿ ಆಗುತ್ತೆ. ಮೊದಲು ಮಾತಾಡಬೇಕಾದ್ರೆ ನಾನು ಬರ್ತೀನಿ ಅಂತ ಫೋನಲ್ಲೇ ಹೇಳ್ತಿದ್ದ. ಹಾಗಾಗಿ ನಾವು ಜಾಸ್ತಿ ಅವನ ಜೊತೆ ಫೋನಲ್ಲಿ ಮಾತಾಡ್ತಿರ್ಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಹಳಲ್ಲ, ಕ್ಲೀನಾಗಿ ಮಾತಾಡ್ತಾನೆ. ನಮಗೂ ಖುಷಿಯಾಗುತ್ತಲ್ವ, ಹಾಗಾಗಿ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತೀವಿ. ಯದುವೀರ್ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಲಕ್ಷಿತ್ತು. ಈ ವರ್ಷ ಕರ್ಕೊಂಡು ಬರ್ತೀನಿ ಅವನ್ನ. ಸೊ ಫೋನಲ್ಲೆಲ್ಲ ಮಾತಾಡಿದ್ಮೇಲೆ ನಾನು ಮೊದಲು ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸಾಂಬಾರು ರೆಡಿ ಆಗೋದಕ್ಕಿಂತ ಮುಂಚಿತವಾಗಿ ನಾನು ಫಸ್ಟು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ, ಅನ್ನ ಮುದ್ದೆನ ಫಸ್ಟು ಮಾಡಿಕೊಂಡು ಆಮೇಲೆ ನಾನು ಸಾಂಬಾರು ಮಾಡ್ತೀನಿ ಅಂತೇಳಿ. ಈಗ ಅನ್ನಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಟೊಮೆಟೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಎಲ್ಲೋ ಕೇಳಿದ್ದೆ, ಟೊಮೊಟೊನ ಜಾಸ್ತಿ ತಿಂದರೆ ವೆಯ್ಟ್ ಕಡಿಮೆ ಹಾಕ್ತಾರೆ ಅಂತ. ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಗೈನ್ ಆಗಿದ್ದೀನಿ, ಕಡಿಮೆ ಆಗಬೇಕು ಅಂತ ಏನೇನೋ ಮಾಡ್ತಾಯಿದ್ದೀನಿ. ಒಂದು 4 kg ಅಷ್ಟೇ ಕಡಿಮೆ ಆಗಿರೋದು, ಇನ್ನೂ ಕಡಿಮೆನೇ ಆಗ್ತಾಯಿಲ್ಲ. ಹಾಗಾಗಿ ಮತ್ತು ಇದು ಟೊಮೆಟೊ ಜ್ಯೂಸ್ ಕುಡಿಯೋದ್ರಿಂದ ಬಾಡಿಯಲ್ಲಿ ಸ್ವಲ್ಪ ನೀರಿನ ಅಂಶ ಹಾಗೆ ಉಳ್ಕೊಳ್ಳುತ್ತೆ. ಜ್ಯೂಸು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಟೊಮೆಟೊ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ನಾನು ಪ್ರತಿನಿತ್ಯ ಸ್ಮೂತಿ ಮಾಡ್ತೀನಿ, ಇಲ್ಲಾಂದರೆ ಏನಾದರೂ ಒಂದು ಜ್ಯೂಸನ್ನ ಮಾಡ್ತಾನೇ ಇರ್ತೀನಿ. ಮನೆಯಲ್ಲಿ ಸೌತೆಕಾಯಿ ಎಲ್ಲ ಇಟ್ಕೊಂಡು ಜ್ಯೂಸ್ ಮಾಡ್ತಾನೇ ಇರ್ತೀನಿ. ಯಾಕಂದರೆ ಸೆಕೆ ಆಗಿರೋದ್ರಿಂದ ಬಾಡಿ ಸ್ವಲ್ಪ ನೀರಿನಂಶ ಉಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಸಣ್ಣಕ್ಕೆ ಟೊಮೊಟೊನ ಕಟ್ ಮಾಡಿಕೊಂಡು 4ನ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ನೀವು ಸಕ್ಕರೆ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿರುವಂಥ ಪ್ರೋಟೀನ್ ನಮಗೆ ಸಿಗಲ್ಲ. ಅದಕ್ಕೋಸ್ಕರ ಈಗ ನೆಕ್ಸ್ಟು ನಾನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಜಾಲರಿಲಿ ಸೋಸಿ ಇಟ್ಕೊಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಕೋಲ್ಡಾಗಿದ್ದರೆ ಕುಡಿಯೋದಕ್ಕೆ ಖುಷಿ ಅನಿಸುತ್ತಲ್ವ ಈ ಸೆಕೆಯಲ್ಲಿ. ಅದಕ್ಕೋಸ್ಕರ ನಾನು ಸಾಂಬಾರು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ. ಪ್ರತಿ ಸಾರಿನೂ ನಾವು ಸ್ಪ್ರೈಟ್ ತರಿಸ್ತಿದ್ವಿ ನಾನ್ ವೆಜ್ ಊಟಕ್ಕೆ. ಈ ಸರಿ ಕ್ಯಾನ್ಸಲ್ ಮಾಡಿದ್ದೀವಿ, ಯಾಕಂದರೆ ಇವತ್ತು ಟೊಮೆಟೊ ಜ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೋಲ್ಡು ಕೂಡ ಇರುತ್ತೆ ಮತ್ತು ನಮ್ಮ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳಿ ನಾನು ಸ್ಪ್ರೈಟ್ನ ತರಿಸಿಲ್ಲ. ಫೈನಲಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮತ್ತು ಇದನ್ನು ಸೋಸ್ಕೊಂಡಿದ್ನಲ್ಲ, ಟೊಮೊಟೊದು ಸಿಪ್ಪೆ ಎಲ್ಲ ಇತ್ತಲ್ಲ, ಅದನ್ನು ನಾವು ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಬಟ್ ಅದನ್ನು ನಾನು ಹೀಗೆ ಹಾಕೊಳ್ಳೋದಕ್ಕೆ ಫ್ರೀ ಇಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಾಳೆ ಎಲ್ಲ ಏನಾದರೂ ರಜೆ ಇದ್ದರೆ ಒಂದು 3 days ಬಿಟ್ಟು ಕೂಡ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಫ್ರಿಜ್ಜಲ್ಲಿ ಇರುತ್ತಲ್ವ. ಹಾಗಾಗಿ ನೆಕ್ಸ್ಟ್ ಇವಾಗ ನಾನು ಮುದ್ದೆನೂ ಕೂಡ ಆಯಿತು. ಮುದ್ದೆ ಆಗಿದ ತಕ್ಷಣವೇ ಸಾಂಬಾರಿಗೂ ಕೂಡ ರೆಡಿ ಮಾಡ್ತೀನಿ. ಸೊ ನಾನು ಮೊದಲೇ ಹೇಳಿದ್ದೆ ಯದುವೀರ್ಗೆ ಹುಷಾರಿಲ್ಲ, ಹಾಗಾಗಿ ಇವತ್ತು ನಾನು ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ ಅಂತ. ಏನಪ್ಪ ಅಂದರೆ ಅವನು ಶಾಲೆಗೆ ಹೋಗಿದ್ದಾಗ ದೋಸೆನ ತಿನ್ನಬೇಕಾದ್ರೆ ಡೈರೆಕ್ಟ್ ನುಂಗ್ಬಿಟ್ಟಿದ್ದಾನೆ. ನೀವು ಕೂಡ ನಿಮ್ಮ ಮಕ್ಳುಗಳಿಗೆ ಹೇಳಿ, ದಯವಿಟ್ಟು ಯಾರಾದರೂ ನೋಡ್ತಾ ಇರೋರು ಈ ವಿಡಿಯೋನ, ದೋಸೆ ತಿನ್ನಬೇಕಾದ್ರೆ ಹಗಿಯೋದಕ್ಕೆ ಹೇಳಿ ಅವನಿಗೆ. ಆದಷ್ಟು ನಿಮ್ಮ ಮಕ್ಕಳಿಗೆ ಹಗಿಯೋದಕ್ಕೆ ಹೇಳಿ. ಇವನು ಡೈರೆಕ್ಟ್ ನುಂಗಿದ್ದಾನೆ, ಅದು ಹೋಗಿ ಎದೆಗೆ ಸಿಗಾಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ಟಿದೆ. ಸಡನ್ಲಿ ಸ್ಕೂಲ್ನವರು ಫೋನ್ ಮಾಡಿ ತುಂಬ ಸೀರಿಯಸ್ಸು, ಬೇಗ ಬನ್ನಿ ಅಂತ ಹೇಳಿದ್ರು. ನಾವಂತೂ ನಮ್ಮ ಜೀವನೇ ಹೋಯ್ತೇನೋ ಅನ್ನುವಷ್ಟು ನಮ್ಮ ಪ್ರಾಣನ ಕೈಲಿ ಇಟ್ಕೊಂಡು ಅಷ್ಟು ಬೇಗ ಹೋಗಿದ್ದೀವಿ. ಸದ್ಯ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಾಗಿದ್ದಾನೆ. ಇವನು ನೋಡಿ ನಮಗೆ ಜೀವ ವಾಪಸ್ ಬಂತು ಅನ್ನಿಸ್ತು. ಅಷ್ಟು ಇಬ್ಬರು, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸಖತ್ ಭಯ ಪಟ್ಬಿಟ್ಟಿದ್ವಿ. ದಾರಿ ಉದ್ದಕ್ಕೂ ದೇವ್ರುಗಳನ್ನ ಕೇಳ್ಕೊಂಡೇ ಬಂದಿದ್ದೀವಿ. ಫೈನಲಿ ನೋಡಿ ಇವನು ಚೆನ್ನಾಗಾಗಿದ್ದಾನೆ. ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೂ ಕೂಡ ಚಾಕ್ಲೇಟ್ ತಿಂತಾ ಇದ್ದಾನೆ. ಮಕ್ಕಳೇ ಅಷ್ಟಲ್ವಾ, ಹುಷಾರು ತಪ್ಪಿಟ್ರೆ ಫುಲ್ಲು ನರ್ವಸ್ ಆಗಿಬಿಡ್ತಾರೆ. ಹುಷಾರಿಗೆ ಸ್ವಲ್ಪ ಚೆನ್ನಾಗಾಗಿದ್ದಾನೆ. ಚಾಕ್ಲೇಟ್ ತಿಂತ ಆಟ ಆಡ್ತಾ ಕೂತಿದ್ದಾನೆ. ಇಲ್ಲೂ ಅಷ್ಟೇ, ಈ ಇಂಜೆಕ್ಷನ್ ಎಲ್ಲ ತಗ್ಸಮ್ಮ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ ಇದ್ದ. ಸೊ ಹಾಗಾಗಿ ಫೈನಲಿ ಹುಷಾರಾದ. ಅವತ್ತೇ ನಾವು ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಬಂದಿದ್ದ ದಿನವೇ ಅವನು ನಾನ್ ವೆಜ್ ಮಾಡಿ ನನಗೆ ಒಂಥರ ಆಗ್ತೈತೆ ಅಂತ ಹೇಳ್ತಾ ಇದ್ದ. ಆಮೇಲೆ ನಮ್ಮ ಅಪ್ಪ ಫೋನ್ ಮಾಡಿದ್ರಲ್ಲ, ಬೈದರು. ಬಂದಿದ್ದ ದಿನವೇ ರಸಮ್ ಮಾಡಿಕೊಡಿ ಅವನಿಗೆ, ನಾಳೆ ಬೇಕಾದರೆ ಕೈಮಾ ಏನಾದರೂ ಮಾಡ್ಕೊಳ್ಳೋಂತೆ ಸ್ಮೂತಾಗಿ ಅಂತ ಹೇಳಿದ್ರಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಇವನಿಗೆ ಕೈಮಾ ಸಾಂಬಾರನ್ನ ಮಾಡ್ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ನಾವು ಪ್ರತಿ ಭಾನುವಾರ ಅಷ್ಟೇ ನಾವು ಇದನ್ನೆಲ್ಲ ಇಟ್ಕೊಳ್ಳೋದು, ನಾನ್ ವೆಜ್ ಅಡುಗೆ ಎಲ್ಲನೂ. ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಮಟನ್ ಸಾಂಬಾರಿಗೆ ಏನು ಪ್ರಿಪೇರ್ ಮಾಡ್ತೀವಿ ಎಲ್ಲವನ್ನು ಹಾಕ್ಕೋಬೇಕು. ಆದರೆ ಈರುಳ್ಳಿ ಸ್ವಲ್ಪ, ಟೊಮೊಟೊ ಒಂದು 1/4 ಭಾಗ ಹಾಕ್ಕೊಳ್ಳಿ, ಹುರ್ಗಡ್ಲೆನೂ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಮೆಣಸು, ಲವಂಗ ಎಲ್ಲನೂ ಕೂಡ ಹಾಕ್ಕೋಬೇಕು. ಸ್ವಲ್ಪ ಹಾಕೋತೀನಿ. ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗೊಂಡಿರೋದೇ ಅರ್ಧ ಟೊಮೊಟೊ. ಜಾಸ್ತಿ ಟೊಮೊಟೊ ತಗೊಂಡ್ರೆ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ.
ಅದಕ್ಕೋಸ್ಕರ ಒಂದು ಕಾಲು ಭಾಗ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಯಾಕಂದರೆ ಜಾಸ್ತಿ ಈರುಳ್ಳಿ ಹಾಕೊಂಡ್ರೂ ಕೂಡ ಅದು ಕೈಮಾ ಉಂಡೆ ಇರುತ್ತಲ್ಲ ಸ್ವಲ್ಪ ನೀರು ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ನಾನು ಇದಕ್ಕೆ ಚಕ್ಕೆ ಯೂಸ್ ಮಾಡ್ತಾಯಿಲ್ಲ. ಜಸ್ಟು ಒಂದು 7ರಿಂದ 8 ಲವಂಗ, ಒಂದು 10ರಿಂದ 12 ಮೆಣಸು ಹಾಕ್ಕೊಂಡ್ರೆ ಸಾಕು. ಹುರ್ಗಡ್ಲೆ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನು ಕೈಮಾಗೆ ರುಬ್ಕೋತೀನಲ್ವ, ಅದಕ್ಕೂ ಕೂಡ ಹುರ್ಗಡ್ಲೆ ಬೇಕು. ಅದಕ್ಕೋಸ್ಕರ ಒಂದು 2 ಕಡ್ಡಿ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು 4 ಸ್ಪೂನು ಹುರ್ಗಡ್ಲೆ ಕಾಯಿ ಪೌಡ್ರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಲಾಸ್ಟಲ್ಲಿ ಅಂದರೆ ಮಸಾಲೆನ ಡಿವೈಡ್ ಮಾಡ್ಕೊಂಡಾದಮೇಲೆ ಮಟನ್ ಸಾಂಬಾರು ಪೌಡರ್ನ ಹಾಕಿದ್ರೆ ಆಯಿತು. ಫೈನಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಮಸಾಲೆನೇ ಡಿವೈಡ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಫಸ್ಟೇ ಹೇಳಿದರು, ಕೈಮಾಗೆ ನೀನು ಜಾಸ್ತಿ ಮಸಾಲೆ ಹಾಕಬೇಡ, ಯಾಕಂದರೆ ನಾವು ತಿನ್ನಬೇಕಾದ್ರೆ ಕೈಮಾ ಫ್ಲೇವರ್ ಬರಬೇಕು, ಬರೀ ಮಸಾಲೆ ಫ್ಲೇವರ್ ಬಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಮಸಾಲೆನ ಸ್ವಲ್ಪ ಹಾಕು ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ನಾನು ಸ್ವಲ್ಪನೇ ಯೂಸ್ ಮಾಡಿಕೊಂಡೆ. ಒಂದು ಬೌಲ್ಗೆ ಕೈಮಾಗೆ ಏನು ಯೂಸ್ ಮಾಡ್ಕೊತೀನಿ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು, ಸಾಂಬಾರಿಗೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಉಳಿದಿದಂತೆ ಟೊಮೊಟೊ ಮತ್ತು ಬೇಳೆ ಸಾಂಬಾರು ಪೌಡರಲ್ಲ ಮಟನ್ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಖಾರದ ಅನುಗುಣವಾಗಿ, ಅಂದರೆ ಒಬ್ಬೊಬ್ಬರು ಖಾರ ಮಾಡಿರ್ತಾರೆ ಮಟನ್ ಸಾಂಬಾರು ಪೌಡರ್ನ, ಒಬ್ಬೊಬ್ಬರು ಖಾರ ಕಡಿಮೆ ಮಾಡಿರ್ತಾರೆ, ಅದಕ್ಕೆ ಅನುಗುಣವಾಗಿ ನೀವು ಮಟನ್ ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ. ಸೊ ಈಗ ಗ್ರೈಂಡ್ ಮಾಡ್ಕೊಂಡು ಬಂದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇವಾಗ ಕೈಮಗೂ ಕೂಡ ರುಬ್ಕೊಂಡು ಬರಬೇಕು. ಅಷ್ಟರಲ್ಲಿ ನಾನು ಸಾಂಬಾರು ಕುದಿಯೋದಕ್ಕೆ ಇಟ್ಟರೆ ಆಮೇಲೆ ನಾವು ಕೈಮಾಗ ರುಬ್ಕೋಬೋದಲ್ವ. ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೆ. ಪಾತ್ರೆ ಬಿಸಿಯಾಗಿದ್ದ ತಕ್ಷಣವೇ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಸಾಮಾನ್ಯವಾಗಿ ನಾವು ಕೈಮಾಗೆ ಕಟ್ ಮಾಡಿಸ್ಬೇಕಾದ್ರೆ ಒಂದು 4ರಿಂದ 5 ಪೀಸು ಮಟನ್ ಪೀಸ್ನ ತರಬೇಕು. ಯಾಕೆ ಗೊತ್ತಾ, ಇದನ್ನು ಫ್ರೈ ಮಾಡೋಕ್ಕೆ ಏನರಲ್ಲಿ ಫ್ರೈ ಮಾಡೋಕ್ಕಾಗುತ್ತೆ. ನಮ್ಮನೆಯವರಿಗೆ ಗೊತ್ತಾಗಲಿಲ್ಲ, ಎಲ್ಲನೂ ಕಟ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಎಲ್ಲಿ ಪೀಸಸ್ ಅಂದರೆ, ಇಲ್ಲ ಈ ಪೀಸಸ್ ಮಟನ್ ಕೈಮಾ ಅಲ್ವಾ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಪಾಪ ಗೊತ್ತಾಗಲಿಲ್ಲ, ತುಂಬ ದಿನ ಆಯ್ತಲ್ವ ನಾವು ತಂದು, ಅದಕ್ಕೋಸ್ಕರ ಅದರಲ್ಲೇ ಒಂದು 2 ಮೂಳೆ ಮತ್ತು ಹೀಲಿ ಎಲ್ಲ ಹಾಕಿದ್ರು. ಅದನ್ನೇ ಇನ್ನೇನು ಮಾಡೋಕ್ಕಾಗುತ್ತೆ, ಫ್ರೈ ಮಾಡಬೇಕಲ್ವ, ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ನ, ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ನಾವು ಮಟನ್ ಸಾಂಬಾರನ್ನ ಹೇಗೆ ಮಾಡ್ತೀವಿ ಹಾಗೇ ಮಾಡಬೇಕು. ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಕೈಮಾ ಸಾಂಬಾರಲ್ವ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಫ್ರೈ ಆಗಿದೆ, 4 ಪೀಸಲ್ವ ಇರೋದು, ಬೇಗನೆ ಫ್ರೈ ಆಗಿಬಿಟ್ಟಿದೆ. ನೆಕ್ಸ್ಟ್ ಈಗ ನಾನು ರುಬ್ಕೊಂಡಿದ್ನಲ್ಲ ಸಾಂಬಾರಿಗೆ, ಅದನ್ನೆಲ್ಲ ಈಗ ಈ ಬೋಸೆ ಒಳಗಡೆ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಾಂಬಾರು ನಿಮಗೆ ಗಟ್ಟಿಯಾಗಿ ಬೇಕೋ ತೆಳುಗೆ ಬೇಕೋ ಅದಕ್ಕೆ ನೀವು ನೀರು ಹಾಕ್ಕೊಳ್ಳಿ. ನನ್ನ ಪ್ರಕಾರ ಕೈಮಾ ಸಾಂಬಾರು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಆ ರೀತಿ ಇದ್ದರೆ ಕೈಮಾ ಸಾಂಬಾರು ಒಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ನೀರು ಎಷ್ಟು ಬೇಕೋ ನಮ್ಮನೆ ಸಾಂಬಾರು ಅದಕ್ಕೆ ಅಷ್ಟಕ್ಕೆಲ್ಲ ನಾನು ನೀರು ಹಾಕ್ಕೊಂಡು ಒಂದು ಅದಕ್ಕೆ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಕೈಮಾ ಅದು ಕುದೀತಾ ಇರುತ್ತೆ. ಅಷ್ಟರಲ್ಲಿ ನಾನು ಕೈಮಾಗೂ ಕೂಡ ರೆಡಿ ಮಾಡ್ಕೊಂಡು ಬಂದಿರ್ತೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾನು ಮಿಕ್ಸಿ ಜಾರ್ನ ತಗೊಂಡು ಇದನ್ನು ನೀವು ಸೊಪ್ಪು ಬೋಸಿ ಇಲ್ಲ ಅಂದರೆ ಜ್ಯೂಸ್ ಜಾಲರಿ ಬರುತ್ತಲ್ಲ, ಅದರಲ್ಲಿ ತೊಳ್ಕೊಂಡ್ರೆ ಬೆಸ್ಟು ನನ್ನ ಪ್ರಕಾರ. ಯಾಕಂದರೆ ಇಲ್ಲಿ ಕೈಮಾದೆಲ್ಲ ಸಣ್ಣ ಸಣ್ಣ ಪೀಸಸ್ ಇರುತ್ತಲ್ಲ, ಅದರೆಲ್ಲ ಉದ್ರೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಅದ್ರಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ಯಾಕಂದರೆ ಗಲೀಜಿರುತ್ತೆ, ಮಟನ್ ಅಂದರೆ ತೊಳಿಲೇಬೇಕು. ನೆಕ್ಸ್ಟ್ ಇದಕ್ಕೆ ಉಳಿದಂಥ ಹುರ್ಗಡ್ಲೆ ಮತ್ತು 1 ಮೊಟ್ಟೆ ಹಾಕೋತಾ ಇದ್ದೀನಿ, ಗಟ್ಟಿ ಬರಲಿ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಟ್ಟೆನೂ ಕೂಡ ಹಾಕೋತಾ ಇದ್ದೀನಿ. ನೆನಪಿರಲಿ, ನಾನು ಅರ್ಧ ಕೆಜಿಗೆ ಕೈಮಾ ಸಾಂಬಾರು ಮಾಡ್ತಾ ಇರೋದು, ಅರ್ಧ ಕೆಜಿ ಮಟನಲ್ಲಿ. ನೆಕ್ಸ್ಟು ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಮಸಾಲೆನೂ ಹಾಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಉಪ್ಪು ಹಾಕೋತೀನಿ. ಯಾಕಪ್ಪ ಅಂದರೆ ಈಗ ಸಾಂಬಾರಲ್ಲಿ ಅಷ್ಟೇ ಉಪ್ಪಿದ್ರೆ ಸಾಕಾಗಲ್ಲ, ಕೈಮಾ ಉಂಡೆ ಒಳಗಡೆನೂ ಸ್ವಲ್ಪ ಟೇಸ್ಟಿಯಾಗಿರೋದೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ನಾನು ಮಸಾಲೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆನಪಿರಲಿ, 1 ಡ್ರಾಪು ಕೂಡ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳುವಾಗಿಬಿಡುತ್ತೆ. ನಾನು ಆ್ಯಕ್ಚುಲಿ ಕೈಮಾ ಮಾಡಬೇಕಾದ್ರೆ ಮಿಕ್ಸಿಯಲ್ಲಿ ಮಾಡ್ತಿರ್ಲಿಲ್ಲ, ಒಳ್ಕಲಲ್ಲಿ ಮಾಡ್ತಿದ್ದೆ. ಆದರೆ ಇವತ್ತು ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ, ಹೊರಗಡೆ ಬೇರೆ ಹೋಗಿದ್ವಿ ಅಲ್ವಾ. ಮನೆಯಲ್ಲೇ ಇದ್ದರೆ ನಿಧಾನಕ್ಕೆ ಒಳ್ಕಲಲ್ಲಿ ಗ್ರೈಂಡ್ ಮಾಡ್ಬೋದಿತ್ತು. ಆಲ್ಮೋಸ್ಟ್ ಎಲ್ಲ ಗ್ರೈಂಡ್ ಆಗಿದೆ. ಈಗ ಕೈಯಲ್ಲಿ ಸ್ವಲ್ಪ ಮಿದ್ದಿಸ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿ ಬರಬೇಕು, ಹಂಟೆಂಟು ಥರ ಹಂಚಬೇಕು. ಜಾಸ್ತಿ ಮಸಾಲೆ ಆಗಿಬಿಟ್ರೆ ಜಸ್ಟ್ ಬೋಂಡ ಉಂಡೆ ಥರ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಅಂದರೆ ಮಸಾಲೆನ ಕಡಿಮೆ ಹಾಕಿ,
ಉಪ್ಪು ಖಾರ ಬಿದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ. ಈಗ ಮಟನ್ನ ಫ್ರೈ ಮಾಡ್ತೀವಿ, ಉಪ್ಪು ಖಾರ ಎಲ್ಲ ಹಾಕಿ ಯಾವ ಮಸಾಲೆನೂ ಇರಲ್ಲ, ಆದರೆ ಟೇಸ್ಟ್ ಹೆಂಗಿರುತ್ತೆ ನೋಡಿ, ಅದ್ಭುತವಾಗಿರುತ್ತಲ್ವ. ಆ ರೀತಿ ಮಾಡಬೇಕು ಕೈಮನ. ಸೊ ಈಗ ನಾನು ಎಲ್ಲನೂ ಉಂಡೆಯಾಗಿ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ದೊಡ್ಡ ಪಾತ್ರೆ ಇದ್ದರೆ ಇನ್ನೊಂದು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಇದು ಹಳ್ಳುತ್ತೆ, ಉಂಡೆನೂ ಕೂಡ ದಪ್ಪ ಆಗುತ್ತೆ. ನಮ್ಮ ಮನೇಲಿ ದೊಡ್ಡ ಪಾತ್ರೆ ಇಲ್ಲ. ಈ ಸಾರಿ 2ನೇ ಬಾಣಂತನಕ್ಕೆ ಹೋದಾಗ ಅಮ್ಮ ಒಂದು ಪಾತ್ರೆ ತೊಗೊಟ್ಟಿದ್ರು, ಅದನ್ನು ಮೇಲೆತ್ತಿಟ್ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನಮ್ಮ ಮನೆ ಚಿಕ್ಕ ಅಡುಗೆ ಮನೆ ಅಲ್ವಾ, ಅದಕ್ಕೋಸ್ಕರ. ಸೊ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಈ ಸಾಂಬಾರು ಕುದೀತೈತಲ್ಲ, ಅದೇ ಹವೇಲಿ ಚೆನ್ನಾಗಿ ಬೇಯಬೇಕು. ಆ ರೀತಿ ಒಂದು 2 ಮಿನಿಟ್ಸ್ ಬಿಟ್ಬಿಡೋಣ. ಸೊ ಈಗ ಕುದ್ದೈತೆ ನೋಡಿ, ಕೈಯಲ್ಲಿ ಮುಟ್ಟು ನೋಡ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಬಂದಿದೆ. ಈಗ ತಟ್ಟೆನ ಕೆಳಗೆ ಇಳಿಸ್ಕೊಂಡು ಇವಾಗ ಒಂದೊಂದೇ ಉಂಡೆ ಎತ್ತಾಕೋಣ. ಸ್ವಲ್ಪ ಹುಷಾರಾಗಿ ಹಾಕಬೇಕು. ನಮ್ಮಮ್ಮ ಹೇಳ್ತಾರೆ ಯಾವಾಗ್ಲೂ, ನಾವು ಅಡುಗೆ ಮಾಡಬೇಕಾದ್ರೆ ಏನು ಏಟ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಅಡುಗೆನ ಪರ್ಫೆಕ್ಟಾಗಿ ಕಲ್ತಿದ್ದೀವಿ ಅಂತ ಅರ್ಥ. ಏನಾದರೂ ಏಟ್ ಮಾಡ್ಕೊಂಡ್ವಿ ಅಂದರೆ ಇನ್ನೂ ನಾವು ಕಲಿಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಹೌದು, ನಾವು ವಿದ್ಯೆ ಆಗಲಿ ಒಂದು ಅಡುಗೆ ಆಗಲಿ ಯಾವಾಗಲೂ ನಾವು ಲೈಫ್ ಲಾಂಗ್ ಕಲಿತಾನೆ ಇರ್ತೀವಿ. ಕಲಿಬೇಕಾದದ್ದು ತುಂಬಾ ಇರುತ್ತೆ. ಸ್ವಲ್ಪ ಸುಟ್ಬಿಡ್ತು, ಏನೋ ವೇದಾಂತ ಹೇಳ್ತಾ ಇದ್ದಾರೆ ಅಂತ ಏನೋ ಅನ್ಕೋಬೇಡಿ. ಸೊ ಇವಾಗ ನಾನು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಸಾಂಬಾರು ಒಳಗಡೆ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋಬೇಕಾದ್ರೆ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಬೇಗ ಬಿಡಿ ಆಗಿಬಿಡುತ್ತೆ, ಎಲ್ಲ ಕಲಸೋಗುತ್ತೆ ಒಳಗಡೆ. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ, ಈಗ ನಾವು ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಮೊಟ್ಟೆ ಬಿಟ್ಕೋತೀವಿ ನೋಡಿ, ಕಲಸೋಗುತ್ತೆ ಅಂತ ಲೋ ಫ್ಲೇಮಲ್ಲಿ ಸೇಮ್ ಆ್ಯಸ್ ಇಟ್ ಆಸ್ ನಾವು ಕೈಮಾ ಉಂಡೆನೂ ಅದೇ ರೀತಿ ಮಾಡಬೇಕು. ಈಗ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನಬೇಕಾದ್ರೆ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಇರಲೇಬೇಕಲ್ವ. ಅಷ್ಟರಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ ಎಲ್ಲನೂ ಕೂಡ ಹಚ್ಕೋತಾ ಇದ್ದೀನಿ. ನೀವು ತರಕಾರಿ ಅಡುಗೆಗೂ ಕೂಡ ಹಸಿ ಈರುಳ್ಳಿ, ಸೌತೆಕಾಯಿನ ನೀವು ಜೊತೆಗೆ ತಿನ್ನಿ, ಸಖತ್ತಾಗಿರುತ್ತೆ. ಸೊ ಇತ್ತೀಚೆಗಂತೂ ನಮ್ಮ ಮನೇಲಿ ಆ ರೀತಿಯೇ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಸಾಂಬಾರು ರೆಡಿ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಲರು ಕೂಡ ಚೇಂಜ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದೊಂದು ಸರಿ ಉಂಡೆಗಳು ತುಂಬ ಸಣ್ಣ ಆಗಿಬಿಟ್ಟಿರುತ್ತೆ, ಅಂದರೆ ಸಣ್ಣ ಮಾಡ್ತಾಯಿರ್ತೀನಿ. ಈ ಸರಿ ತುಂಬ ದಪ್ಪ ಅನಿಸ್ತೈತೆ. ಮತ್ತು ಈ ಸರಿ ನಮ್ಮ ಹಸ್ಬೆಂಡ್ ಹೇಳಿದರು, ಸ್ವಲ್ಪ ನೀನು ಮಸಾಲೆನ ಕಡಿಮೆ ಮಾಡು ಅಂತೇಳಿ. ಕಡಿಮೆ ಮಾಡಿದೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಯದುವೀರಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕೊಡಮ್ಮ ಒಂದು ಉಂಡೆ ಟೇಸ್ಟ್ ನೋಡ್ತೀನಿ ಅಂತ ಹೇಳ್ದ. ಅವನಿಗೊಂದು ಕೊಟ್ಟೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ. ಫೈನಲಿ ಈಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈ ರೀತಿ ಇದ್ದರೆ ಸಮ್ಮರ್ ಡೇಸಿಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ತೆಳು ಇದ್ದರೆ ನಾಲಿಗೆಗೆ ರುಚಿ ಕೊಡಲ್ಲ, ತುಂಬ ಗಟ್ಟಿ ಇದ್ದರೆ ಈ ಶೆಕೆಲಂತೂ ಊಟನೇ ಸೇರಲ್ಲ, ಕುತ್ಕೆಲೆ ಇರುತ್ತೆ. ಸೊ ಫೈನಲಿ ಹಿಂಗೆ ಮಾಡ್ಕೊಂಡ್ರೆ ಬೆಸ್ಟ್ ಅಲ್ವ ನನ್ನ ಪ್ರಕಾರ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ರಂತೂ ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಮುದ್ದೆಗೆ ಹಾಕೋತೀನಿ. ಮುದ್ದೆಗೂ ಕೈಮಾ ಸಾಂಬಾರು ಸೂಪರು, ಅನ್ನಕ್ಕೂ ಕೈಮಾ ಸಾಂಬಾರು ಸೂಪರು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಬಟ್ಲಲ್ಲಿ ಕೈಮಾ ಸಾಂಬಾರು ಇಟ್ಕೊಳ್ಳಿ, ಸೈಡ್ಗೆ ಒಂದು ಈರುಳ್ಳಿ, 2 ಸೌತೆಕಾಯಿ, ಅರ್ಧ ನಿಂಬೆಹಣ್ಣು ಹೋಳು, ಇಷ್ಟು ಇಟ್ಕೊಂಡ್ರೆ ನಾನ್ ವೆಜ್ ಊಟ ಪರ್ಫೆಕ್ಟ್. ನಮ್ಮ ಮನೇಲಿ ಕೈಮಾ ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಮಸಾಲೆನ ಕಡಿಮೆ ಹಾಕಿ ಮಾಡಿ, ಸೂಪರ್ ಅಂದರೆ ಸೂಪರು. ಜೊತೆಗೆ ನಂಚ್ಕೊಳ್ಳೋದಕ್ಕೆ ಸೌತೆಕಾಯಿ, ನಿಂಬೆಹಣ್ಣು, ಜೊತೆಗೆ ಒಂದು ಮೊಟ್ಟೆ ಇದ್ರಂತೂ ಇನ್ನೂ ಅದ್ಭುತವಾಗಿರುತ್ತಲ್ವ. ನಮ್ಮ ಮನೇಲಿ ಕೈಮಾ ಉಂಡೆಗಳೇ ಜಾಸ್ತಿ ಆಗಿತ್ತು. ಸದ್ಯಕ್ಕೆ ಇದನ್ನು ತಿಂದರೆ ಸಾಕು ಅನ್ನಿಸ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾವಿವತ್ತು ಮೊಟ್ಟೆಯನ್ನು ಬೇಯಿಸಿಲ್ಲ. ಫೈನಲಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿದೆ. ಕೈಮಾ ಉಂಡೆಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಅಡುಗೆ ಮಾಡೋದನ್ನು ಮನೆಯವರು ಹೋಗಲಿ ಊಟ ಮಾಡಿದ್ರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಅಲ್ವಾ. ಹಾಗಾಗಿ ನಮ್ಮನೇಲಿ ಯದುವೀರು ಹುಷಾರಿರಲಿಲ್ಲ, ಅವನಿಗೋಸ್ಕರ ನಾನು ಕೈಮಾ ಸಾಂಬಾರು ಮಾಡಿರೋದ್ರಿಂದ ಅವನೇ ತುಂಬ ಇಷ್ಟಪಟ್ಟು ತಿಂದ. ಹಾಗಾಗಿ ನನಗೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಫೈನಲಿ ನೋಡಿ ಈ ರೀತಿ ಕಾಣಿಸ್ತೈತೆ ಕೈಮಾ ಸಾಂಬಾರು. ಇತ್ತೀಚೆಗಂತೂ ಜಾಸ್ತಿ ಸೆಕೆ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ನಿದ್ದೆ ಬರುತ್ತೆ, ರಾತ್ರಿ ಹೊತ್ತು ಜಾಸ್ತಿ ನಿದ್ದೆನೇ ಬರಲ್ಲ, ತುಂಬ ಸೆಕೆ ಆಗ್ತಾ ಇರುತ್ತಲ್ವ. ಹಾಗಾಗಿ ನಾನು ರಾತ್ರಿನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಊಟದ ಜೊತೆಗೆ ನಾನು ಜ್ಯೂಸ್ ಕುಡ್ದಿಲ್ಲ. ನಾವು ಊಟ ಎಲ್ಲ ಆದಮೇಲೆ ಈಗ ಟೊಮೆಟೊ ಜ್ಯೂಸನ್ನ ಫ್ರಿಜ್ಜಿಂದ ತೆಗೆದು ಹಾಕೋತಾ ಇದ್ದೀನಿ. ನೀವು ಇದೊಂದನ್ನು ರೂಢಿ ಮಾಡ್ಕೊಳ್ಳಿ, ಫ್ರಿಜ್ಗೆ ಇಟ್ಟಿಲ್ಲ ಅಂತಂದ್ರೂ ಪ್ರತಿದಿನ ಯಾವುದಾದ್ರೂ ಒಂದು ಫ್ರೂಟಲ್ಲಿ ನೀವು ಜ್ಯೂಸ್ ಮಾಡ್ಕೊಳ್ಳಿ. ಮತ್ತು ವೆಜಿಟೇಬಲ್ಲು, ಹಾಗಲಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಈ ರೀತಿ ಟೊಮಟೊ ಜ್ಯೂಸು ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ
ಈ ರೀತಿ ಒಳ್ಳೆ ಅಭ್ಯಾಸವನ್ನು ನಾನು ಮಾಡಿಕೊಂಡೇ ಇರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಯಾಕಂದರೆ ಅಸಿಡಿಟಿ ಸಮಸ್ಯೆಗಳಾಗಲಿ ಮತ್ತು ನಮ್ಮ ಬಾಡಿ ಫ್ರೆಶ್ನೆಸ್ ಅನಿಸುತ್ತೆ. ಮನೇಲಿ ಕೆಲಸ ಮಾಡೋಕ್ಕೆ ಆಯಾಸ ಅನಿಸೋರು ಈ ರೀತಿ ಜ್ಯೂಸನ್ನ ಮಾಡ್ಕೋಬೋದು. ಮತ್ತು ವೆಯ್ಟ್ಲೆಸ್ ಆಗುತ್ತೆ ಈ ರೀತಿ ಟೊಮೊಟೊ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ. ನಾನು ಯಾವುದಾದ್ರೂ ಒಂದೊಂದು ಟ್ರಿಕ್ಸ್ನ ಉಪಯೋಗಿಸ್ತಾನೆ ಇರ್ತೀನಿ. ಯಾಕಂದರೆ ನಾನು ಫಸ್ಟಿಗೆ ತುಂಬ ಸಣ್ಣ ಇದ್ದೆ, ಅದರಲ್ಲಿ 2 ಮಕ್ಕಳಾದ್ಮೇಲಂತೂ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಟ್ರೈ ಮಾಡ್ತಾನೆ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಇದು ಬರುತ್ತಲ್ಲ, ಆರೆಂಜ್ ಒಳಗಡೆ ಪಲ್ಪ್ಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೆನಪಿರಲಿ, ಶುಗರ್ನ ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಸಕ್ಕರೆನ ಸ್ವಲ್ಪ ಹಾಕಿ. ಟೊಮೆಟೊ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ನನ್ನ ಮಗ, ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಚಾಪೆ ಹಾಸ್ಕೊಂಡು ಇವಾಗ ಅವನು ಸಂಗೊಳ್ಳಿ ರಾಯಣ್ಣ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ನೋಡಿ. ಸೊಂಟಕ್ಕೆ ಏನಾದರೂ ಕಟ್ಕೊಂಡಿರೋದು, ಟವಲ್ ಕಟ್ಕೊಂಡು. ಅವನಿಗೆ ಡ್ರಾಮಾಗಳಂದರೆ ತುಂಬ ಇಷ್ಟ. ಮತ್ತು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ ನಾಯಕರನ್ನ ಫಾಲೋ ಮಾಡೋದು ಜಾಸ್ತಿ ನೋಡಿ. ಈಗಲೂ ಕೂಡ ಎಲ್ಲ ಮಕ್ಕಳು ಫೋನ್ ಕೊಟ್ಟರೆ ಚಿಂಟು ಟಿ ವಿ ನೋಡೋದು, ಗೇಮ್ಸ್ ಆಡೋದು, ಆ ರೀತಿ ಎಲ್ಲ ಮಾಡ್ತಾರೆ. ಬಟ್ ನನ್ನ ಮಗ ಮಾತ್ರ ಫುಲ್ಲು ಚೇಂಜ್. ಒಂದೊಂದು ಸರಿ ಬೇಜಾರು ಮಾಡಿಬಿಡ್ತಾನೆ ನನಗೆ. ಯಾವಾಗ ನೋಡಿದ್ರೂ ಅದನ್ನು ನೋಡಿ ಕಾಪಿ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋದೇ ಇವನ ಕೆಲಸ. ಸೊ ಒಂದಷ್ಟು ಮನೆಗೆ ನಾನು ಪಾರ್ಸಲ್ನ ತರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ರೂಮಲ್ಲಿ ಇಟ್ಟಿದ್ದೀನಿ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಇದನ್ನು ನಾನು ಕಿಚನ್ ಮೇಕವರ್ ಮಾಡೋದಕ್ಕೆ ಅಂತ ತರಿಸಿದ್ದೀನಿ. ಸೊ ಏನೇನು ಥಿಂಗ್ಸ್ನ ತರಿಸಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಸುಬ್ಬ. ನಿನ್ನೆ ಎಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದ, ನಮ್ಮನ್ನೆಲ್ಲ ಗಾಬರಿ ಮಾಡಿಸ್ದ. ಈಗ ಕುಣಿತಾ ಇದ್ದಾನೆ. 10 ಗಂಟೆ ಆಗಿದ್ರು. ಚಿನ್ಮ ಜ್ಯೂಸ್ ಸ್ವಲ್ಪ ಕುಡಿ. ಟೊಮೆಟೊ ಆರಾಮಾಯ್ತದೆ ಸ್ವಲ್ಪ. ಹೇಗಿದೆ? ಚೆನ್ನಾಗೈತಾ? ನಾನು ಶುಗರ್ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿಗೆ ಶುಗರ್ ಅಂದರೆ ಇಷ್ಟ ಇಲ್ಲ ಅಲ್ವಾ? ಹಾಂ. ಸೊ ಈಗ ಕುಡಿ. ಈಗಾಯಿತು. ಸೆಕೆಗೆ ಬಾಡಿ ಎಲ್ಲ ತಂಪಾಗುತ್ತೆ ಅಲ್ವಾ? ಕುಡ್ಕೊ. ಚೆನ್ನಾಗೈತಾ ಬಂಗಾರಿ? ಪೂರ್ತಿ ಕುಡ್ಕೊ. ಸೊ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗೀತು. ಲಾಸ್ಟಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ. ನಾನು ನಾರ್ಮಲಿ ನಮ್ಮ ಮನೇಲಿ ನಾನ್ ವೆಜ್ ಅಂತ ಮಾಡಿದಾಗ ಸ್ಪ್ರೈಟ್ ಕುಡಿತಿದ್ವಿ. ಇತ್ತೀಚೆಗೆ ಸ್ವಲ್ಪ, ಯಾಕಂದರೆ ಸ್ಪ್ರೈಟ್ ಕುಡಿಯೋದ್ರಿಂದ ಮೂಳೆ ಸವೆತ ಆಗುತ್ತೆ, ಮೂಳೆ ಸವರೋಗುತ್ತೆ ಅಂತ ಎಲ್ಲೋ ಕೇಳಿದ್ದೆ. ಸೊ ಹಾಗಾಗಿ ಸ್ಪ್ರೈಟ್ನ ನಾವು ಕಂಟ್ರೋಲ್ ಮಾಡೋಣ ಅಂತ ಹೇಳಿ ನಾನು ಜಸ್ಟ್ ಫ್ರೂಟು ಮತ್ತು ವೆಜಿಟೇಬಲ್, ಇದು ಟೊಮೆಟೊ ಜ್ಯೂಸ್ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗಂತೂ ತುಂಬ ಸೆಕೆ ಇರೋದ್ರಿಂದ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ಸೊ ಹಾಗಾಗಿ ನಾನು ಮನೆಯಲ್ಲೇ ಜ್ಯೂಸ್ನ ತಯಾರಿಸೋಣ ಅಂತೇಳಿ ಸೌತೆಕಾಯಿ ಜ್ಯೂಸು, ಟೊಮೆಟೊ ಜ್ಯೂಸು, ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯವಾಗೂ ಇರ್ಬೋದು ಮತ್ತು ಬಾಡಿಯಲ್ಲಿ ನೀರಿನ ಅಂಶನೂ ಕೂಡ ಉಳಿಸ್ಕೋಬೋದು. ಮತ್ತು ಇವತ್ತು ನಾನು ಒಂದು ಮುಖ್ಯವಾದ ವಿಷಯನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಅಮ್ಮಂದಿರು ಇರ್ತಾರಲ್ಲ, ವುಮೆನ್ಸ್, ಅವರು ಫುಲ್ಲು ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ. ಯಾವ ವಿಷಯದಲ್ಲಿ? ಮಕ್ಕಳ ವಿಷಯದಲ್ಲಿ. ಏನಾದರೂ ಒಂದು ಮಗುಗೆ ಏನಾದರೂ ಆಯಿತು ಅಂದರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ಏನಾಯಿತು ನನ್ನ ಮಗ, ಬಿದ್ದುಬಿಟ್ಟೇನೋ, ಏನಾಗ್ಬಿಡ್ತೋ, ಒಂದು ಕ್ಷಣ ಅವ್ನು ಮಾತಾಡಿಲ್ಲ ಅಂದಾಗ ನಾನೇ ಎಲ್ಲ ತಾಯಂದಿರಿಗೂ ಕೂಡ ಅದನ್ಸುತ್ತೆ, ಏನಾಗ್ಬಿಡುತ್ತೋ ಏನೋ. ಸೊ ನಾವು ಆ ರೀತಿ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ನೀವು ವಿಡಿಯೋದಲ್ಲಿ ಇವಾಗ ಒಂದು ವಿಡಿಯೋ ಹಾಕಿದೆ, ಇದರಲ್ಲೇ ಯದುವೀರ ಅಡ್ಮಿಟ್ ಆಗಿರೋದು. ಅವನು ನಿನ್ನೆ ಫುಲ್ ದೋಸೆ ತಿನ್ಬೇಕಾದ್ರೆ ನುಗ್ಬಿಟ್ಟಿದ್ದಾನೆ. ಅದು ಜೊತೆಗೆ ತಳಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿದೆ. ಸೊ ಅವರು ಟೀಚರ್ಸ್ ಹೇಳಿಲ್ಲ ನಮಗೆ, ತುಂಬ ಸೀರಿಯಸ್ಸು, ಬೇಗ ಬನ್ನಿ ಅಂತ ಹೇಳಿದ್ರು. ನಾನು ಸಮಾಧಾನಕ್ಕೆ ಬರಬೇಕಿತ್ತು. ಆದರೆ ಫುಲ್ಲು ನಾನು ನರಸೀಪುರಕ್ಕೆ ಬರೋವರೆಗೂ ಫುಲ್ಲು ಟೆನ್ಷನಲ್ಲೇ ಬಂದಿದ್ದೀನಿ. ಏನಾಯಿತು, ನನ್ನ ಮಗ ಬಿದ್ದುಬಿಟ್ಟು ಏನಾದರೂ ಹೇಟ್ ಮಾಡ್ಕೊಬಿಟ್ಟು, ಆ ಥರ ಎಲ್ಲ ಏನೋ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಬರೋದು. ಇಲ್ಲಿ ಬರೋ ಅಷ್ಟರಲ್ಲಿ ಯದುವೀರ್ ಹುಷಾರಾಗಿದ್ದ. ಬಂದಾಗ ತುಂಬ ಟೆನ್ಷನ್ ಆಗಿ ಬಂದಿದ್ವಿ. ಆ ಟೆನ್ಷನಲ್ಲಿ ನಮಗೇನಾದರೂ ಆದಾಗ, ಮಕ್ಕಳಿದ್ದಾಗ ಮಕ್ಕಳನ್ನ ಯಾರು ನೋಡ್ಕೋತಾರೆ? ಸೊ ಹಾಗಾಗಿ ನಾವು ಟೆನ್ಷನ್ ಮಾಡ್ಕೋಬಾರ್ದು. ಮಗುಗೇನೂ ಆಗಲ್ಲ. ನಾವು ಯಾವತ್ತೂ ಅಷ್ಟೇ ಪಾಸಿಟಿವ್ ಆಗಿ ಬರಬೇಕು. ಅವ್ನಿಗೇನೂ ಆಗಿರಲ್ಲ, ನನ್ನ ಮಗ ಚೆನ್ನಾಗಿರ್ತಾನೆ, ಆ ರೀತಿ ಯೋಚನೆ ಮಾಡ್ಕೊಂಡು ಬಂದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳನ್ನ ನಾವು ನೋಡ್ಕೋಬೋದು. ನಾನು ಹಾಸ್ಪಿಟಲ್ಗೆ ಬಂದ ತಕ್ಷಣ ಯದುವೀರ್ ಅಮ್ಮ ಅಂತ ತಪ್ಕೊಂಡ. ಅದನ್ನು ನೋಡಿ ನನಗೆ ತುಂಬಾ ಹಳು ಬಂತು. ಸೊ ನಾನು ಏನಾದರೂ ಟೆನ್ಷನ್ ಮಾಡ್ಕೊಂಡು ಬರಬೇಕಾದ್ರೆ, ನನಗೇನಾದರೂ ಟೆನ್ಷನ್ ಆಗಿ ಏನಾದರೂ ಆಗಿದ್ರೆ, ನಮ್ಮ ಯಜಮಾನ್ರು ಕೂಡ ತುಂಬ ಟೆನ್ಷನಲ್ಲಿ ಗಾಡಿ ಓಡಿಸ್ಕೊಂಡು ಬಂದರು. ಅವ್ರಿಗೇನಾದರೂ ಆಗಿದ್ರೆ ನಮ್ಮ ಮಕ್ಕಳು ನೋಡ್ಕೋತಿದ್ದವ್ರು ಯಾರು? ಸೊ ನಾನು ನೆನ್ನೆನೇ ಒಂದು ವಿಷಯ ತಿಳ್ಕೊಂಡೆ, ಫುಲ್ಲು ಟೆನ್ಷನ್ ಮಾಡ್ಕೋಬಾರ್ದು. ನಮ್ಮ ಮಕ್ಳಿಗೆ ಏನೂ ಆಗಲ್ಲ, ಪಾಸಿಟಿವಾಗಿ ಯೋಚನೆ ಮಾಡ್ಕೊಂಡು ಬರಬೇಕು. ನಾವು ನಂಬಿರೋ ದೇವರು ನಮ್ಮನ್ನು ಕೈ ಬಿಡಲ್ಲ. ಆ ಥರ ಆ ಥಿಂಕಿಂಗೇ ಬಂದಿದ್ದೀನಿ. ಈ ವಿಷಯನ ನಿಮ್ಮ ಜೊತೆ ಏನಕ್ಕೆ ಹಂಚ್ಕೊಂಡೆ ಅಂತ ಹೇಳಿದ್ರೆ, ನಂತರ ತಾಯಂದಿರು ಕೋಟ್ಯಾಂತರ ಜನ ಇದ್ದಾರೆ.
ಅವರು ಕೂಡ ನಿಮ್ಮ ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತ ಫೋನ್ ಬಂದರೆ ದಯವಿಟ್ಟು ನೀವು ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಮಕ್ಳಿಗೆ ಏನೂ ಆಗಿಲ್ಲ, ಚೆನ್ನಾಗಿರ್ತಾರೆ ಅನ್ನೋ ಒಂದು ಭರವಸೆಗೆ ಬನ್ನಿ. ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.